ನಮ್ಮ ಹೆಸರು ವಂದನ ಅಂತ. ಈ ಕಡೆ ಬಂದು 18 ವರ್ಷ ಆಯ್ತು. ಅಲ್ಲಿಗೆ ಕಡೆ ಏನು ಬದುಕಕ್ ಆಗ್ದಿರ ಅಲ್ಲೆಲ್ಲ ಬಿಟ್ಟು ಇಲ್ಲಿ ಬಂದು ಬದುಕ್ತಾ ಇರೋದು. ಇಲ್ಲಿ ವ್ಯಾಪಾರಗಳು ಮಾಡ್ತಾ ಇದ್ದವಾಗ ರೋಡ್ ವ್ಯಾಪಾರ ಮಾಡ್ತಾ ಇದ್ದವಾಗ ಬಂದು BBMP ಅವರೆಲ್ಲ ಹೆಚ್ಚಿದ್ರು. ಅವಾಗ ಅವರು ಸುಂಕ ಕಲೆಕ್ಟ್ ಮಾಡ್ತಾ ಇದ್ರು. ಯಾರು ನಮ್ ಕಷ್ಟ ಅಂದ್ರೆ ಯಾರು ಬಂದಿಲ್ಲ. ಅವಾಗ ಬಂದಿದ್ದೆ ಲಕ್ಷ್ಮಣಣ್ಣ ಬಂದು 1 ರೂಪಾಯಿ ಹಾಕಿಸಿದ್ರೆ ಎಲ್ಲ ಇಲ್ಲಿ ಹೆಣ್ಮಕ್ಳಿಗೆ ಏನೈತೆ ಬದುಕ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಟಿರೋದು. ಇವತ್ತು ಅವ್ರು ದುಡ್ಡು ತಗೊಂಡವ್ರೆ ಮಾಡವ್ರೆ ಗೀಡವ್ರೆ ಅಂತ ಹೇಳಿದ್ರೆ ನಾವು ಒಪ್ಪಲ್ಲ. ಉಳ್ಳಾಗಡ್ಡಿ ಹೊಟ್ಟೋಗ್ತಾರೆ ಹಂಗ ಅಂದಿದ್ದವ್ರು ಮಾತ್ರನೇ. ಯಾರು ಕಷ್ಟ ಇಲ್ಲವ್ರೋ ಅವ್ರನ್ನ ಹೆಲ್ಪ್ ಮಾಡೋರೆ ನಮ್ಗೆ ದೊಡ್ಡವರು. ಯಾರು ಇಲ್ಲಿ ನಾವೇ ರೈತರು, ಅವ್ರ ರೈತರಲ್ಲ ಇವ್ರ ರೈತರಲ್ಲ ಅಂತ ಮಾತಾಡೋದೆಲ್ಲ ತಪ್ಪು. ಇವಾಗ ನಾವ್ ಆ ಕಡೆಯಿಂದ ಅಲ್ಲಿ ಕಷ್ಟ ಬಿಟ್ಟು ಹಳ್ಳಿಗಳಲ್ಲಿ ಏನು ಸಿಗ್ತಾ ಇಲ್ಲ. ಅಲ್ಲಿಂದ ಬಂದು ಇಲ್ಲಿ ಬದುಕ್ಬೇಕು ಅಂತ ಬಂದಿರೋದು. ನಮ್ಗೇನ್ ಮಕ್ಳಿಲ್ವಾ? ಮಕ್ಳು ಮರಿಗಳಿಲ್ವಾ? ನಾವು ಸ್ಕೂಲ್ಗೆ ಹಾಕ್ಬೇಕು, ಓದಿಸ್ಬೇಕು. ನಾವೇನ್ ಮನ್ಸಲ್ಲ, ನಾವೇನಾದ್ರು ಹಸುಗ್ಲ ಇಲ್ಲಾಂದ್ರೆ ಅಂತ ಏನು ಮಾಡಿಲ್ಲ. BBMP ಅವ್ರು ಬಂದ್ರು, ಎತ್ತಿದ್ರು, ಗಲಾಟೆಗಳಾಯ್ತು, ಬೇಕಾದ್ರೆ ಫೋಟೋಗಳೆಲ್ಲ ಇದಾವೆ, ನಾವು ಬೇಕಾದ್ರೆ ಕೊಡ್ತೀವಿ. ಸೊ ಎಲ್ಲ ಬಂದು ಏನೇನ್ರೆ ಕೂಡ ಬಂದ್ರು 1 ಅವರಲ್ಲಿ ಖಾಲಿ ಮಾಡ್ಬೇಕು ಅಂತ ಹೇಳಿದ್ರು. ಶಾಲೆಗೆಲ್ಲ 1 ಅವರಲ್ಲಿ ಎಲ್ಲಿ ಸಾಕ್ಸಲ್ಲ. ಈ ತರ ಪ್ರಚಾರ ಕಟ್ಕೊಂಡಿದ್ರು. 1 ಅವರಲ್ಲಿ ಬಿಚ್ಚಕ್ಕಾಗುತ್ತಾ? ಎಲ್ಲ ಕಿತ್ಕೊಂಡು ಬ್ಯಾಗ್ ದುಡ್ಡು ಎಳ್ಕೊಂಡು ಮುದುಕಿ ಅನ್ನೋದಿಲ್ಲ, ಪೇಷನ್ಸ್ ಅನ್ನೋದಿಲ್ಲ, ಎಲ್ಲರನ್ನ ತೆಳ್ಕೊಂಡು ಹೋಗ್ತಾರೆ. ಅಂತ ಟೈಮಲ್ಲಿ ಬಂದು ಲಕ್ಷ್ಮಣನ ನಿಂತಿದ್ದು. ಇವಾಗ ದುಡ್ಡು ತಗೊಂಡವ್ರೆ ಅಂತ ಹೇಳ್ತಾರಲ್ಲ, ಯಾರು ತಗೊಂಡಿದ್ದಾರೆ? ಏನಾದ್ರು ಪ್ರೂಫ್ ಇದೆಯಾ? ಯಾರು ಕೊಟ್ಟಿದ್ದಾರೆ? ನಾವ್ ಯಾರು 1 ರೂಪಾಯಿ ಕೊಟ್ಟಿಲ್ಲ. ನಮ್ ಯಾರು ಕೊಟ್ಟಿದ್ದಾರೆ? ಆತರ ನಾವೇನಾದ್ರು 1 ರೂಪಾಯಿ ಕೊಟ್ಟಿದ್ರೆ ನಾವು ಉಳ್ಳಾಗಡ್ಡಿ ಸಾಯ್ತಾರೆ. ಇಲ್ಲ ತಗೊಂಡವ್ರು ಉಳ್ಳಾಗಡ್ಡಿ ಸಾಯ್ತಾರೆ. ತಗೊಂಡವ್ರಂತ ಲಕ್ಷ್ಮಣನ ತಗೊಂಡವ್ರನ್ನ ನಮ್ಗೆ ಕೂಡ್ಬೇಕು. ಎಲ್ಲರ ಹತ್ರ ಮಾತಾಡಿ ಕರ್ಕೊಂಡು ಹೋಗಿ ಇದನ್ನೆಲ್ಲ ನಾವ್ ಇಟ್ಕೊಂಡಿರೋದು. ಲಕ್ಷ್ಮಣಣ್ಣ ಅವ್ರು ಬಂದಿದ್ರು, ಕುಮಾರಸ್ವಾಮಿಗಳು ಬಂದಿದ್ರು. ಅವ್ರನ್ನ ಕರ್ಸಿ ಎಲ್ಲ ಮಾತಾಡ್ಬೇಕು ಕೂಡ ಅವರೇ ಹೇಳಿದ್ರು ಇಟ್ಕೊಳ್ರಿ ಅಂತಾನೆ ಹೇಳಿದ್ರು. ಜಾಗ ಮಾಡ್ಕೊಡ್ತೀವಿ, ಬದುಕ್ರಿ, ಎಲ್ಲಾರು ಬದುಕ್ಬೇಕು ಅಂತ ಹೇಳ್ಬಿಟ್ಟೆ ನೀವು ಮಕ್ಳು ಮರಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತಾನೆ ಹೇಳಿದ್ರು ಕುಮಾರಸ್ವಾಮಿಗಳು. ಇದು ಇದೆ, ಬೇಕಾದ್ರೆ ಕೊಡ್ತೀವಿ ನಾವು. ವಿಡಿಯೋನು ಇದೆ, ಸಾರ್ ಬಂದಿದ್ದೆಲ್ಲ ಮಾತಾಡ್ಸಿದ್ದು. ಜೋನಲ್ ಕಮಿಷನರ್ ಹತ್ರ ಹೋಗಿದ್ದು ಲೈಸೆನ್ಸ್ ಕೂಡ ತೋರಿಸ್ತೀವಿ ನಾವು. ಕೊಟ್ಟಿದ್ದಾರೆ. ನಿಂತ್ಕೊಂಡಿದ್ದಾರೆ ಲಕ್ಷ್ಮಣನ್ MLA ಅಂತಾನೆ ನಾವು ಕರೆಯೋದು. ಅದ್ ನಮ್ ಇಷ್ಟ. ಕಷ್ಟ ಅಂತ ಬರೋದು. ಅವ್ರು ವಾರಕ್ಕೆ 1 ಸತಿ ಬರ್ತಾರೆ, ವಿಸಿಟ್ ಮಾಡ್ತಾರೆ. ನಿಮ್ ಕಷ್ಟ ಏನು ಸುಖ ಏನು ಕೇಳ್ತಾರೆ. ಇನ್ಯಾರೇನ ಬರ್ತಾ ಇದಾರ, ನಿಮ್ ಕಷ್ಟ ಏನು ಅಂತ ಕೇಳ್ತಾ ಇದಾರೆ. ಅನ್ನ ತಿನ್ಕೊಂಡು ದಾರಿ ಮಾಡ್ಕೊಡ್ತಾರೆ. ಅವ್ರು ತಿನ್ನ ಅನ್ನಕ್ಕೆ ಹಾಕ್ತಾರೆ ಇವರು. ಆದ್ರೆ ತಿನ್ನ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕಷ್ಟದಲ್ಲಿರೋ ಹೆಲ್ಪ್ ಮಾಡ್ಲಿ. ಅದ್ ಬಿಟ್ಟು ತಿನ್ನ ಅನ್ನಕ್ಕೆ ಯಾಕೆ ಮಣ್ಣಾಕ್ತಾರೆ ಅವರು? ಯಾರು ಇಲ್ಲ. ಇಷ್ಟು ದಿನಕ್ಕೆ ಬಂದು ಅವ್ರು ನಿಂತ್ಕೊಂಡು ಕಷ್ಟ ಏನು ಸುಖ ಏನು ಬಂದು ನಿಂತ್ಕೊಂಡು ಮಾತಾಡಿದ್ದಾರೆ. ಇನ್ನು ಹೇಳಿದ್ರೆ ಹಿಂದೂ ಕರ್ಕೊಂಡು ವ್ಯಾಪಾರ ಮಾಡ್ರಪ್ಪ, ಹಿಂದೂ ಕರ್ಕೊಂಡು ಜೀವನ ಮಾಡ್ರಪ್ಪ ಅಂತ ಹೇಳಿದ್ರೆ ಒಟ್ಟು 1 ರೂಪಾಯಿ ಯಾರ ಹತ್ರ ಆಗ್ಲಿ, ಯಾರು 1 ರೂಪಾಯಿ ಕೊಡ್ರಿ, 10 ರೂಪಾಯಿ ಕೊಡ್ರಿ, 20 ರೂಪಾಯಿ ಹೇಳಿಲ್ಲ. ಇನ್ನು ಮಾಡಿರೋದು ಎಲೆ ಶ್ರೀನಿವಾಸ ಮಾಡಿರೋದು. ದುಡ್ಡು ಇಸ್ಕೊಂಡಿದ್ರೆ ಎಲೆ ಶ್ರೀನಿವಾಸ ನನಗೆ ಟೆಂಡರ್ ಆಗಿದೆ, ನನಗೆ ಇಷ್ಟು ಲಕ್ಷ ಆಗಿದೆ, ಅಷ್ಟು ಲಕ್ಷ ಆಗಿದೆ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡಿರೋದಲ್ಲ ಅವರೇ. 10 ವರ್ಷ ಲಕ್ಷ್ಮಣ ಕೊಟ್ಟಿದ್ದಾರೆ. ಲಕ್ಷ್ಮಣ ಅದು ಇದು ಇವಾಗ ರೋಲ್ ಕಾಲ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಸರಿ, 10 ವರ್ಷ ಅವ್ರಿಗೆ ಇವಾಗ ಯಾರು ಕಂಪ್ಲೇಂಟ್ ಮಾಡೋದು ಅವ್ರಿಗೆ ಕೊಟ್ಬಿಡ್ತೀವಿ. 10 ವರ್ಷ ಇಲ್ಲಿ ನಮ್ ಕಷ್ಟ ಏನು ನಷ್ಟ ಏನು BBMP ಅವ್ರು ಬರ್ತಾರ, ಎತ್ತಿಸ್ತಾರ, ಮಾಡ್ತಾರ. ನಮ್ ಕಷ್ಟಕ್ಕೆ ಅವ್ರು ನಿಂತ್ಕೊಂತಾರ. ಯಾರನ್ನ ನಿಂತ್ಕೊಂಡಿ ನಿಂತ್ಕೊಂಡವ್ರಿಗೆ ದುಡ್ಡು ಕೊಡ್ತೀವಿ. ಅವ್ರಿಗೆ ಅನ್ನ ತಿನ್ನಕ್ಕೆ ಜೀವನ ಕಟ್ಕೊಡೋ ಕೆಪಾಸಿಟಿ. ನಾವು 1 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡ್ತೀರಿ. 1 ಗಂಟೆ ರಾತ್ರಿಯಲ್ಲಿ ಒಂದು ಟೈಮಲ್ಲಿ ಬ್ಯಾಗ್ ತುಂಬಿಕೊಂಡು ಹೋದ್ರು. ನಾವು ಕರ್ದ್ರೆ ಯಾರು ಬಂದಿಲ್ಲ. ಬಂದಿದ್ ಲಕ್ಷ್ಮಣ. ಅದಕ್ಕೆ ನಾವು 10 ಸಲ ಲಕ್ಷ್ಮಣ ಕೊಟ್ಟಿದೀವಿ. ಆ ಎಣ್ಣೆ ನಮ್ಗೇನು ಕೈಯಿಂದ ದುಡ್ಡು ಕೊಡಲ್ಲ, ಇಲ್ಲ ನಮ್ ಕೈಯಿಂದ ಅವ್ರಿಗೆ ಕೊಡಲ್ಲ. ಏನೋ ಒಂದು ಅಣ್ಣ ತರ, ಒಂದು ತಂದೆ ತರ ಬಂದು ನಿಂತ್ಕೊಂಡಿದ್ದಾರೆ. ಈ 10 ಸಲ ಅವ್ರಿಗೆ ಕೊಡ್ತೀವಿ. ಇವಾಗ ಯಾರು ಕಂಪ್ಲೇಂಟ್ ಮಾಡಿದಾರೆ ಅವ್ರಿಗೆ 10 ಸಲ ಕೊಡ್ತೀವಿ. ಅವ್ರಿಗೆ ನಮ್ಗೆ ನಾವ್ ಅನ್ನ ತಿನ್ನೋದಕ್ಕೆ ಜೀವನ ಮಾಡ್ಕೊಡೋದಕ್ಕೆ ನಮ್ಗೆ ಇದ್ ಮಾಡ್ಕೊಡೋದಕ್ಕೆ ಅವ್ರಿಗೆ ರೈಟ್ ಇದೆಯಾ, ಕೆಪಾಸಿಟಿ ಇದೆಯಾ? ನಾವ್ ಅನ್ನ ತಿನ್ನೋದಕ್ಕೆ ದಾರಿ ಮಾಡ್ಕೊಡೋ ಕೆಪಾಸಿಟಿ ಅವ್ರಿಗೆ ಇದೆಯಾ ಅಷ್ಟೇ ಕೇಳೋದು.